ರೈತ ಬಂದವರಿಗೆ ನಮಸ್ಕಾರ. ನಾನು ನಿಮ್ಮ ಶಿವಕುಮಾರ್ ಮಠಪತಿ. ಇವತ್ತಿನ ದಿನ ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ನವೆಂಬರು ಡಿಸೆಂಬರ್ ಒಳಗೆ ಯಾರು ಟ್ರಾನ್ಸ್ಪ್ಲಾಂಟ್ ಮಾಡ್ಯಾರ ಅಂದ್ರೆ ಅಗಿಗಳನ್ನು ಹಚ್ಚು ಮುಖಾಂತರ ಯಾರು ಆನಿಯನ್ ಮಾಡಿದಾರ, ಕೆಲವೊಂದಿಷ್ಟು ಪ್ಲಾಟ್ಗಳನ್ನು ನಾವು ಮೇಜರಾಗಿ ಏನು ನೋಡ್ಬೋದು ಅಂತಂದ್ರೆ, ಅಗಿ ಬೇರನ್ನು ಕೆಲವೊಂದಿಷ್ಟು ಹುಳಗಳು ಕಡಿಯಾಕತ್ತಾವೆ. ನಾವು ಮೇಜರಾಗಿ ಟೊಬ್ಯಾಕೊ ಕ್ಯಾಟರ್ಪಿಲ್ಲರ್ ಅಂತ ಏನು ಹೇಳ್ತೀವಿ ಒಂದೇದು. ಎರಡನೇದಾಗಿ ವೈಟ್ ಗ್ರಬ್ ಅಂತಂದ್ರೆ ನಾವು ಗನ್ನಿ ಹುಳ ಅಂತ ಕೂಡ ಹೇಳ್ತೀವಿ. ಸಿವಿಯರಿಟಿ ಹೆಂಗಾಗಿರ್ತೈತೆ ಅಂದರೆ, ಕೆಳಗಡೆ ರೂಟಿಂದ ಕೆಳಗಡೆ ಪಾಟನ್ನು ಕಟ್ ಮಾಡಿ ಪೂರ್ತಿ ಕಂಪ್ಲೀಟಾಗಿ ಪ್ಲ್ಯಾಂಟ್ ಡ್ರೈ ಆಗ್ತೈತಿ. ಸೊ ಈ ವಿಡಿಯೋದಲ್ಲಿ ನಾವು ನೋಡ್ಬೋದು. ಇದನ್ನು ಇಲ್ಲಿ ಈ ಕೆಳಗಡೆ ಪಾರ್ಟ್ ಏನಿರ್ತೈತಿ, ಈ ಕೆಳಗಡೆ ಪಾರ್ಟ್ ಕಂಟಿನ್ಯೂಸ್ ಆಗಿ ಕಟ್ ಆಗಿಬಿಡ್ತಾವ. ಆಮೇಲೆ ಎಲ್ಲಿ ನಮ್ಗೆ ಕೆಲವೊಂದಿಷ್ಟು 1-2 ರಿಂದ 3 ದಿನಗಳ ನಂತರ ಪೂರ್ತಿ ಯೆಲ್ಲೋ ಕಲರ್ ಆಗಿಬಿಡ್ತೈತಿ. ಯೆಲ್ಲೋ ಕಲರ್ ಆಗೋದ್ರಿಂದ ಪೂರ್ತಿ ಕಂಪ್ಲೀಟ್ ಆಗಿ ಡ್ರೈ ಆಗಿಬಿಡ್ತೈತಿ. ಸೊ ಇದಕ್ಕೆ ನಾವು ಸೊಲ್ಯೂಷನ್ ಆಗಿ ಟಾಟಾದ ಕುರಂಡ್ ಆಗಿರ್ಬೋದು ಅಥವಾ ಮತ್ತೊಂದು ಇನ್ನೊಂದು ಯಾವುದಾದ್ರು ಆಗಿರ್ಬೋದು. ನಾವು ಇದ್ರಾಗ ಕಾಂಬಿನೇಷನ್ ಮೇಜರ್ ಆಗಿ ಕ್ಲೋರೋಪೈರಿಪಸ್ 50 EC ಪ್ಲಸ್ ಸೈಪರ್ಮಿಥ್ರಿನ್ 5%, ಪ್ಲಸ್ ಇದ್ರ ಜೊತೆ ನೀವು ಸ್ಟಾಪ್ ಕೊಡಿಸ್ಬೋದು, ಅಂದರೆ ಅಲ್ಫಾಮಿಥ್ರಿನ್ ಕೊಡಿಸ್ಬೋದು ಅಥವಾ ಕರಾಟೆ ಲ್ಯಾಂಬ್ಡಾ ಸಯೋಲೋಥ್ರಿನ್ ಕೊಡಿಸ್ಬೋದು. ಈ ಥರ ಕೆಮಿಕಲ್ಗಳನ್ನು ಕಾಂಬಿನೇಷನ್ ಮಾಡಿ ಕೊಡೋದ್ರಿಂದ ಟೋಟಲ್ ಆಗಿ ನಿಮ್ಮ ಏರಿಯಾ ಅಂದರೆ ಪೂರಾ ಪಾಯ್ಸನ್ ಆಗೋದ್ರಿಂದ ಆ ಹುಳುಗಳು ಮೇಜರಾಗಿ ಸಾಯ್ತವ. ಸೊ ಅದ್ರ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಎರಡನೇದಾಗಿ ನಾವು ಮೇಜರಾಗಿ ಈ ಕೊಳೆ ರೋಗ ಅಂತ ಏನು ಹೇಳ್ತೀವಿ, ಕೊಳೆ ರೋಗದ ಮೇಜರಾಗಿ ನಾವು ರೈತರು ಸಿಂಪಲಾಗಿ ಹೆಂಗೆ ಕಾಣ್ಬೋದು ಅಂತಂದ್ರೆ, ಕಂಪ್ಲೀಟಾಗಿ ಎಷ್ಟು ಇರ್ತೈತಲ್ಲ ಪ್ಲ್ಯಾಂಟ್ ಮೇಲ್ಗಡೆ ಎಲೆಗಳೆಲ್ಲ ರೌಂಡ್ ಶೇಪ್ ತಿರುಗ್ತಾವೆ. ಆಮೇಲೆ ಮಿಡಲ್ ಲೀವ್ಸ್ ಅಂದರೆ ನಡಬರ್ಕಿನ ಲೀವ್ಸ್ ಎಲ್ಲ ಟ್ವಿಸ್ಟೆಡ್ ಆಗಿರ್ತಾವೆ. ಇನ್ವರ್ಡ್ಸ್ ಅಂದರೆ ಒಳಗಿನ ಮುಖಾಂತರ ಟ್ವಿಸ್ಟೆಡ್ ಆಗಿರ್ತಾವೆ. ಸೊ ಇದಕ್ಕೆ ನಾವು ಮೇಜರಾಗಿ ಬರೋಕ್ಕಿಂತ ಮುಂಚೆನೂ ನೀವು ಬ್ಲೂ ಕಾಪರ್ ಆಗಿರ್ಬೋದು, ಅಂದರೆ ಕಾಪರ್ ಬೇಸ್ಡ್ ಫಂಜಿಸೈಡನ್ನು ಯೂಸ್ ಮಾಡೋದ್ರಿಂದ ಮೇಜರಾಗಿ ಕಂಟ್ರೋಲ್ ಮಾಡ್ಬೋದು. ಎರಡನೇದಾಗಿ ಕ್ಯುಪ್ರಪಿಕ್ಸ್ ಯೂಸ್ ಮಾಡಿರಿ ಅಥವಾ COC ಅಥವಾ ಕೊನಿಕಾ ಈ ಥರ ಅಂದರೆ ಕಾಪರ್ ಬೇಸ್ಡ್ ಫಂಜಿಸೈಡನ್ನು ಉಪಯೋಗ ಮಾಡ್ಕೊಳ್ಳೋದ್ರಿಂದ ನಾವು ಮೇಜರಾಗಿ ಕಂಟ್ರೋಲ್ ಮಾಡ್ಕೋಬೋದು. ಸೊ ಇದರ ನಂತರ 2 ರಿಂದ 3 ಸ್ಪ್ರೇ ಆದ ನಂತರ ನೀವು ಮೇಜರಾಗಿ ಒಂದು ಸೀವಿಡನ್ನು ಸ್ಪ್ರೇ ಮಾಡ್ಕೋರಿ ಅಥವಾ NPK ಇರೋದು ಪ್ಲಸ್ ಮೈಕ್ರೋ ನ್ಯೂಟ್ರೆಂಟು. ನಾನು ಒಂದು ಶೆಡ್ಯೂಲ್ ಪ್ರಿಪೇರ್ ಮಾಡ್ತೀನಿ. ಶೆಡ್ಯೂಲ್ ಪ್ರಕಾರ ನೀವೊಂದು ಸ್ಪ್ರೇ ಗ್ರೇಡನ್ನು ಮಾಡ್ಕೊತ ಹೋಗ್ರಿ. ಸೊ ಎರಡನೇದಾಗಿ ಮೇಜರ್ ಹಾಕೋದು ಟಿಪ್ ಬರ್ನಿಂಗ್ ಅಂತ ಏನು ಹೇಳ್ತೀವಿ. ಈ ಟಿಪ್ ಬರ್ನಿಂಗಲ್ಲಿ ನಾವು ಮೇಜರ್ ಹಾಕೋಡೋ ಸಮಸ್ಯೆ ಅಂದರೆ ಟ್ರಿಪ್ಸಿಂದ ಮೇಜರಾಗಿ ಟಿಪ್ ಬರ್ನಿಂಗ್ ಆಗ್ತೈತಿ. ಟ್ರಿಪ್ಸ್ ಯಾಕೆ ಆಗ್ತೈತಪ್ಪ ಅಂದ್ರೆ, ಅದರ ಮೇಜರಾಗಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದು ಅಥವಾ ಅದರ ಸಂತಾನೋತ್ಪತ್ತಿ ಜಾಸ್ತಿ ಆಗೋದು ನೆಲದೊಳಗೆ ಆಗ್ತಿರ್ತೈತಿ. ಸೊ ಟ್ರಿಪ್ಸ್ ಎಕನಾಮಿಕಲ್ ಥ್ರೆಶೋಲ್ಡ್ ಲೆವೆಲ್ ಅಂತ ನಾವು ಏನು ಹೇಳ್ತೀವಿ. ಎಕನಾಮಿಕಲ್ ಥ್ರೆಶೋಲ್ಡ್ ಅಂದರೆ ನಮ್ಮ ಕಂಪ್ಲೀಟ್ ಡ್ಯಾಮೇಜ್ ಇಳುವರಿ ಮೇಲೆ ಅದರ ಎಫೆಕ್ಟ್ ಆಗೋಕ್ಕಿಂತ ಮುಂಚೆ ನಾವು ಟ್ರಿಪ್ಸನ್ನು ಕಂಟ್ರೋಲ್ ಮಾಡಿದ್ದಾದರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತೈತಿ. ಟ್ರಿಪ್ಸಿನ ಸಲುವಾಗಿ ನೀವು ಲ್ಯಾಂಬ್ಡಾ ಸಯೋಲೋಥ್ರಿನ್ ಯೂಸ್ ಮಾಡ್ಬೋದು ಅಥವಾ ಪ್ರೊಪೆನೋಪಾಸ್ ಯೂಸ್ ಮಾಡಿರಿ, ಸಿಮೋಡಿಸ್ ಯೂಸ್ ಮಾಡಿರಿ, ಗ್ರೇಸಿಯಾ ಯೂಸ್ ಮಾಡಿರಿ. ಸೊ ಅದರ ನಂತರ ಕ್ಲೋರೋಪೈರಿಪಸ್ ಯೂಸ್ ಮಾಡಿರಿ, ಎಮಾಮೆಕ್ಟಿನ್ ಮಾಡಿರಿ, ಬಾರಾಸೈಡ್ ಮಾಡಿರಿ. ಈ ಥರ ಸಾಕಷ್ಟು ಕೆಮಿಕಲನ್ನು ಅಲ್ಟರ್ನೇಟಿವ್ ಆಗಿ ಆ್ಯಸ್ ಅ ಕಾಸ್ಟ್ ಎಫೆಕ್ಟಿವ್ ಆಗಿರಬೇಕು. ಆ ಕಾಸ್ಟ್ ಎಫೆಕ್ಟಿವ್ ಆಗಿರೋದಂಥ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಒಂದು ಚಲೋ ತಂಗೆ ಕಂಟ್ರೋಲ್ ಮಾಡ್ಕೋಬೋದು. ಕಂಪ್ಲೀಟಾಗಿ ನಾನೊಂದು ಶೆಡ್ಯೂಲ್ ಮಾಡ್ಕೋತೀನಿ ನಿಮ್ಗೆ. ಅಂದರೆ ನಿಮ್ಮ ಪ್ಲಾಟ್ ಮ್ಯಾಗ ಎಲ್ಲ ರೈತರಿಗೆ ಎಲ್ಲ ಬೆಳೆಗಳಿಗೆ ಸೇಮ್ ಆಗಿ ಶೆಡ್ಯೂಲನ್ನು ಪ್ರಿಪೇರ್ ಮಾಡೋಕ್ಕಾಗಂಗಿಲ್ಲ. ಯಾಕಂದರೆ ಅವರ ನೆಲದ ಗುಣಧರ್ಮಗಳಾಗಿರ್ಬೋದು ಅಥವಾ ಗುಣಲಕ್ಷಣಗಳಾಗಿರ್ಬೋದು, ಸಾಯಿಲ್ ಕಂಡೀಷನ್ ಏನಿರ್ತೈತಿ ಅಥವಾ NPK ವೇರಿಯೇಷನ್ ಏನಿರ್ತೈತಿ ಅದ್ರ ಮ್ಯಾಗ ನಾನು ನೋಡ್ಕೊಂಡು ನಿಮಗೆ ಒಂದು ಶೆಡ್ಯೂಲ್ ಕರೆಕ್ಟಾಗಿ ಪ್ರಿಪೇರ್ ಮಾಡಿರ್ತೀನಿ. ಅದ್ರ ಪ್ರಕಾರ ನೀವು ಶೆಡ್ಯೂಲ್ಗಳನ್ನು ಚೇಂಜ್ ಮಾಡ್ಕೊಂಡು ನೀವು ಅಪ್ಗ್ರೇಡ್ ಮಾಡ್ಕೊಂಡ್ರೆ ಅದು ಬೇಸಿಕಲ್ ಕೆಮಿಕಲ್ಸ್ಗಳಲ್ಲಿ ಕೆಮಿಕಲ್ ಕಾಂಬಿನೇಷನ್ ಆಗಿರ್ಬೋದು ಹೆಂಗೆ ಚೇಂಜ್ ಮಾಡ್ತೀರಿ ಅದ್ರ ಮ್ಯಾಗ ನಿಮ್ಗೆ ಅವಶ್ಯಕತೆ ಇದ್ದಷ್ಟು ಚೇಂಜ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊರಿ. ಇನ್ ಕೇಸ್ ಏನೋ ಕ್ವೈರೀಸ್ ಇದ್ರೂ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ಧನ್ಯವಾದಗಳು.